ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ಹೊಸ ನೋಟಿಫಿಕೇಶನ್ ತಂದನಿ. ಯಾವುದಪ್ಪ ಅಂತಂದ್ರೆ ಅದು RPF ಅಂತ. RPFದಲ್ಲಿ ಇರುವಂಥ ಒಂದು SI ನೋಟಿಫಿಕೇಶನ್ ಆಗೈತಿ. RPF ಒಳಗೆ ಒಂದು SI ನೋಟಿಫಿಕೇಶನ್ ಆಗೈತಿ. ಅದು RPF ಅಂದ್ರೆ ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತ. ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತ ಒಂದು ಹೊಸ ನೋಟಿಫಿಕೇಶನ್ ಈಗಾಗಲೇ ಬಂದೈತಿ. ಇನ್ನೂ ಆನ್ಲೈನ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಕ್ಕೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಇದರಲ್ಲಿ ಬರುವಂತ ಟೋಟಲ್ ಪೋಸ್ಟ್ಗಳು ಮತ್ತು ಇದರಲ್ಲಿ ಇರೋ ಪಿ ಎಷ್ಟೈತಿ, ಇದರಲ್ಲಿ ಕ್ವಾಲಿಫಿಕೇಶನ್ ಏನು ಇರಬೇಕು, ಮತ್ತೆ ಯಾವ ಕ್ವಾಲಿಫಿಕೇಶನ್ ಮುಗಿಸಿದವ್ರು ಇದಕ್ಕೆ ಅರ್ಹತೆ ಐತಿ ಅನ್ನೋದು, ನೆಕ್ಸ್ಟ್ ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತೈತಿ, ನೆಕ್ಸ್ಟ್ ಇದ್ರ PhD ಹಾಗೂ PhD ಯಾವ ರೀತಿ ಇರ್ತೈತಿ, ಮತ್ತೆ ಇದ್ರ ಸಿಲೆಬಸ್ ಯಾವ ರೀತಿ ಇರ್ತಾವು, ಇದ್ರಾಗ ಎಷ್ಟು ಕ್ವಶನ್ ಇರ್ತಾವು, ಎಷ್ಟು ಅಂಕ, ಮತ್ತೆ ಇದ್ರಾಗ ನೆಗೆಟಿವ್ ಯಾವ ರೀತಿ ಇರ್ತೈತಿ, ಪ್ರತಿ ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊತ ಹೋಗ್ಕೊಂಡು ನೋಡ್ರಿ. ಇದ್ರ ಫಸ್ಟ್ ಬರೋದ ಟೋಟಲ್ ಪೋಸ್ಟ್ ಅಂತ 250 ಟೋಟಲ್ ಪೋಸ್ಟ್ ಅದಾವ. 250 ಟೋಟಲ್ ಪೋಸ್ಟ್. ಅದ್ರಾಗ ಮೇಲ್ದವ್ರಿಗೆ 213 ಪೋಸ್ಟ್ಗಳು ಅದಾವ. ಅದ್ರಾಗ ಫಿಮೇಲ್ದವ್ರಿಗೆ 37 ಪೋಸ್ಟ್ಗಳು ಅದಾವು. ಅದ್ರಾಗ ಈಗ ಮೇಲ್ದವ್ರಿಗೆ 213, ಫಿಮೇಲ್ದವ್ರಿಗೆ 37 ಪೋಸ್ಟ್ಗಳು ಅದಾವ. ಇದ್ರಾಗ ಟೋಟಲ್ 2 ಕೂಡಿ 250 ಪೋಸ್ಟ್ಗಳು. ಟೋಟಲ್ 250 ಪೋಸ್ಟ್ಗಳು ಅದಾವ. ಇದ್ರಾಗ ಪಿ ಎಷ್ಟಪ್ಪ ಅಂತಂದ್ರ ಇದ ಮೊದಲು ಕನ್ಫ್ಯೂಸ್ ಆಗೋದು. ನೀವು ಮೊದಲು ಪಿ ನೋಡ್ತೀರಿ ನೀವು ಎಲ್ಲಾರು. ಪಿ 100 ರೂಪಾಯಿ ಇದ್ರೆ ಹಾಕೋಣ, 200 ರೂಪಾಯಿ ಇದ್ರೆ ಹಾಕೋಣ ಹಿಂಗಲ್ಲ. ಇದು ಸ್ವಲ್ಪ ಜಾಸ್ತಿ ಇರ್ತೈತಿ. RPF ಅಂದ್ರೆ ಸ್ವಲ್ಪ ಜಾಸ್ತಿನೇ ಇರ್ತೈತಿ. ಈಗ ಇದ್ರ ಪಿ ನೋಡೋದಾದ್ರೆ OBC ಅಥವಾ EWS ಅಥವಾ ಜನರಲ್ ದವ್ರಿಗೆ ಎಷ್ಟು ಇರ್ತೈತಿಪ್ಪ ಅಂತಂದ್ರ 500 ರೂಪಾಯಿ ಇರ್ತೈತಿ. ನೆಕ್ಸ್ಟ್ ಅದ SC ST ಅದರ್ಸ್ ಇರ್ತಾರಲ್ಲ ಅವ್ರಿಗೆ 250 ರೂಪಾಯಿ ಐತಿ. ನೆಕ್ಸ್ಟ್ ಇದ್ರ ಏಜ್ ಯಾವ ರೀತಿ ಇರ್ತೈತಿಪ್ಪ, ಏಜ್ ರಿಲ್ಯಾಕ್ಷನ್ ಏನಿರ್ತೈತಿ ಅನ್ನೋದು ಒಂದೊಂದ ಹೇಳ್ಕೊತಕ್ಕ ನೋಡ್ರಿ. ನೆಕ್ಸ್ಟ್ ಇದ್ರಾಗ ಏಜ್ ಬರೋದು 20 ರಿಂದ 25 ಇಯರ್ಸ್ ಇದ್ದವ್ರಿಗೆ ಹಾಕ್ಬಹುದು. ನೆಕ್ಸ್ಟ್ ಇದ್ರಾಗ ಏಜ್ ರಿಲ್ಯಾಕ್ಷನ್ ಯಾವ ರೀತಿ ಇರ್ತೈತಿ ಅಂದ್ರೆ OBC ದವ್ರಿಗೆ 3 ವರ್ಷ ಸಡ್ಲಿಕ್ಕೆ ಇರ್ತೈತಿ. ನೆಕ್ಸ್ಟ್ SC ST ದವ್ರಿಗೆ 5 ವರ್ಷ ಸಡ್ಲಿಕ್ಕೆ ಇರ್ತೈತಿ. ನೆಕ್ಸ್ಟ್ ಇದ್ರ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರ ಎನಿ ಡಿಗ್ರಿ ಮುಗಿಸಿರ್ಬೇಕು. BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಒಟ್ಟ ಎನಿ ಡಿಗ್ರಿ ಯಾವ್ದು ಬೇಕಾದ ಡಿಗ್ರಿ ಮುಗಿಸಿದ್ರು ಇದಕ್ಕ ನೀವು ಇದನ್ನ ಯಾವ್ದ ಅಪ್ಲೈ ಮಾಡಕ ಅರ್ಹತೆ ಐತಿ ಅಂದಂಗ. ನೆಕ್ಸ್ಟ್ ಇದ್ರಾಗ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತೈತಿಪ್ಪ, ನಿಮ್ ಮೊದಲು ಕಂಪ್ಲೀಟ್ ಇರುತ್ತೆ. ಸೆಲೆಕ್ಷನ್ ಯಾವ ರೀತಿ ಮಾಡ್ಕೋತಾರಪ್ಪ ಇದ್ರಾಗ RPF, ಈಗ SSC, ಪೊಲೀಸ್, GD ಅವು ಬೇರೆ ಬೇರೆ ರೀತಿ ಮಾಡ್ಕೋತಾರ. ಇದು ಬೇರೆ ರೀತಿ ಇರ್ತೈತಿ. ಇದ್ರಾಗ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತೈತಿ ಅಂದ್ರೆ ಮೊದಲು ರಿಟರ್ನ್ ಎಕ್ಸಾಮ್ ಇರ್ತೈತಿ. ಮೊದಲು ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಪಾಸ್ ಆದಿಂದ ಏನ್ ಇರ್ತೈತಿ PET ಅಥವಾ PhD ಇರ್ತೈತಿ. ಅದು ಪಾಸ್ ಆತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ನೆಕ್ಸ್ಟ್ ಅದು ಆತರ ಮೆಡಿಕಲ್ ಇರ್ತೈತಿ. ಮೆಡಿಕಲ್ ಆದ್ಕೂಲೆ ಅದ್ರ ಈಗ ಮೆಡಿಕಲ್ ಅಂದ್ರ ಏನ ಪೊಲೀಸ್ ಯಾವ ರೀತಿ ಇರತ್ಲೆ ಮೆಡಿಕಲ್ ಚೆಕ್ ಯಾವ ರೀತಿ ಚೆಕ್ ಮಾಡ್ತಾರಲ್ಲ ಆ ರೀತಿ ಇದ್ರಾಗ ಮೆಡಿಕಲ್ ಇರ್ತೈತಿ RPF ಒಳಗ. ಅಂದ್ರ ಇದ್ರ ಸಿಲೆಬಸ್ ಯಾವ ರೀತಿ ಬರ್ತಾವಪ್ಪ ಅಂತಂದ್ರ ನೋಡ್ಕೊತ ಹೋಗ್ ನೋಡ್ರಿ. ಈಗ ಸಿಲೆಬಸ್ ಇದ್ರಾಗ ಟೋಟಲ್ 120 ಕ್ವಶನ್. 120 ಕ್ವಶನ್ಕ 120 ಮಾರ್ಕ್ಸ್ ಇರ್ತಾವ. 120 ಕ್ವಶನ್ಕ 120 ಮಾರ್ಕ್ಸ್ ಇರ್ತಾವು. ಒಂದು ಕ್ವಶನ್ಕ 1 ಮಾರ್ಕ್ಸ್ ಅಂದಂಗ. ಇದ್ರಾಗ ಟೈಮಿಂಗ್ ಎಷ್ಟಪ್ಪ ಅಂತಂದ್ರ 90 ನಿಮಿಷ ಇರ್ತೈತಿ. ಅಂದ್ರ 1 ತಾಸ 1.5 ತಾಸ ಟೈಮಿಂಗ್ ಇರ್ತೈತಿ. ನೆಕ್ಸ್ಟ್ ಇದ್ರಾಗ ಸಿಲೆಬಸ್ ಯಾವ ರೀತಿ ಬರ್ತಾವ ಅಂದ್ರ ಫಸ್ಟ್ ಬರೋದು ರೀಸನಿಂಗ್ ಬರ್ತೈತಿ. ಅದ್ರಾಗ 35 ಕ್ವಶನ್ ಬರ್ತೈತಿ. ಸೆಕೆಂಡ್ ಬರೋದು ಮ್ಯಾಥ್ಸ್ ಬರ್ತೈತಿ. ಅದ್ರಾಗ 35 ಕ್ವಶನ್ ಬರ್ತಾವು. ನೆಕ್ಸ್ಟ್ ಜನರಲ್ ನಾಲೆಜ್, ಜನರಲ್ ಸೈನ್ಸ್ ಇದ್ರಾಗ ಬರೋದು 50 ಕ್ವಶನ್. ಟೋಟಲ್ 120 ಕ್ವಶನ್ ಅಂದ್ರ 120 ಕ್ವಶನ್ಗಳು ಅದು. ನೆಕ್ಸ್ಟ್ ಇದ್ರಾಗ ನೆಗೆಟಿವ್ ಯಾವ ರೀತಿ ಇರ್ತೈತಿಪ್ಪ ಅಂತಂದ್ರ 1/3 ನೆಗೆಟಿವ್ ಇರ್ತೈತಿ. ಇದ್ರಾಗ ನೆಗೆಟಿವ್ ಇಲ್ಲತಿ ಯಾವ ಈಗ ಪ್ರತಿ ಒಂದೊಂದು ಎಕ್ಸಾಮ್ ನೋಡ್ರಿ ನೆಗೆಟಿವ್ ಇಲ್ಲದ ಯಾವ ಎಕ್ಸಾಮ್ ಇಲ್ಲ. ಈಗ ಪ್ರತಿ ಒಂದೊಂದು ನೆಗೆಟಿವ್ ಇಟ್ಕೊಂಡ ನಿಮ್ಗೆ ಎಕ್ಸಾಮ್ ಇಡತ್ತಾರ. ನೆಗೆಟಿವ್ ಇರ್ಲಿಕ್ಕಂದ್ರೆ ನಿಮ್ ಟ್ಯಾಲೆಂಟ್ ಗೊತ್ತಾಗಲ್ಲ ಅವ್ರಿಗೆ. ಟ್ಯಾಲೆಂಟ್ ನಿಮ್ಗೆ ಗೊತ್ತಾಗ್ಬೇಕ್ರೆ ನೆಗೆಟಿವ್ ಇಟ್ಟಾಗ ಅವ್ರಿಗೆ ಗೊತ್ತಾಗೋ ನಿಮ್ ಟ್ಯಾಲೆಂಟ್ ಎಷ್ಟು ಐತಿ, ಎಷ್ಟು ಹುಡುಗ ಎಷ್ಟು ಓದ್ಯಾನ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಇದ್ರಾಗ ಬರೋದು PET ಅಥವಾ PhD ಅಂದ್ರೆ ಫಿಸಿಕಲ್ ಯಾವ ರೀತಿ ಇರ್ತೈತಿ ಅನ್ನೋದ ನೋಡ ಹೇಳ್ತೀನಿ. ನೆಕ್ಸ್ಟ್ ಇದ್ರಾಗ ಹೈಟ್ ಬರೋದು ಮೇಲ್ದವ್ರಿಗೆ ಅಥವಾ ಫಿಮೇಲ್ದವ್ರಿಗೆ ಯಾವ ರೀತಿ ಇರ್ತೈತಿ ಅನ್ನೋದು ನೋಡ್ರಿ. ಫಸ್ಟ್ ಹೈಟ್ ಅಂದ್ರೆ ಬೈಸ್ 165 ಇರ್ತೈತಿ. ಅದ SC ST ದವ್ರಿಗೆ 160 ಇರ್ತೈತಿ ಸೆಂಟಿಮೀಟರ್. ಹೈಟ್ ಎಷ್ಟು ಇರ್ತೈತಿ ಮೇಲ್ದವ್ರಿಗೆ 165 ಸೆಂಟಿಮೀಟರ್ ಇರ್ತೈತಿ. ಅದ SC ST ದವ್ರಿಗೆ ಎಷ್ಟು ಇರ್ತೈತಿ 160 ಸೆಂಟಿಮೀಟರ್ ಇರ್ತೈತಿ. ನೆಕ್ಸ್ಟ್ ಇದ್ರಾಗ ಬರೋದು ಫಿಮೇಲ್ದವ್ರಿಗೆ ಎಷ್ಟು ಇರ್ತೈತಿ ಅಂದ್ರೆ ಹುಡುಗಿಯರಿಗೆ 157 ಸೆಂಟಿಮೀಟರ್ ಇರ್ತೈತಿ. ಅದ SC ST ದವ್ರಿಗೆ ಎಷ್ಟು ಇರ್ತೈತಿಪ್ಪ ಅಂತಂದ್ರೆ 152 ಸೆಂಟಿಮೀಟರ್ ಇರ್ತೈತಿ. ನೆಕ್ಸ್ಟ್ ಅದ್ರ ರನ್ನಿಂಗ್ ನೋಡೋದಾದ್ರೆ ರನ್ನಿಂಗ್ 1600 ಮೀಟರ್ ರನ್ನಿಂಗ್ ಇರ್ತೈತಿ. ನೆಕ್ಸ್ಟ್ ಇದ್ರ ಟೈಮಿಂಗ್ ಎಷ್ಟು ಇರ್ತೈತಿಪ್ಪ ಅಂತಂದ್ರೆ ಬೈಸ್ದವ್ರಿಗೆ 6.5 ನಿಮಿಷ ಇರ್ತೈತಿ ಟೈಮಿಂಗ್. ಎಷ್ಟಂದ್ರ 1600 ಮೀಟರ್ಕ 6.5 ನಿಮಿಷ ಇರ್ತೈತಿ ಬೈಸ್ದವ್ರಿಗೆ. ನೆಕ್ಸ್ಟ್ ಇದ್ರಾಗ ಫಿಮೇಲ್ದವ್ರಿಗೆ ಯಾವ ರೀತಿ ಇರ್ತೈತಿಪ್ಪ ಅಂದ್ರೆ 800 ಮೀಟರ್ ರನ್ನಿಂಗ್ ಇರ್ತೈತಿ. ಅವ್ರಿಗೆ ಟೈಮಿಂಗ್ ಯಾವ ರೀತಿ ಇರ್ತೈತಿಪ್ಪ ಅಂದ್ರೆ 4 ನಿಮಿಷ ಟೈಮಿಂಗ್ ಇರ್ತೈತಿ. ನೆಕ್ಸ್ಟ್ ಇದ್ರಾಗ ಹೈ ಜಂಪ್ ಬರ್ತೈತಿ. ಹೈ ಜಂಪ್ ಅಂದ್ರ 3 ಫೀಟ್ 9 ಇಂಚ್ ಅಂದ್ರ 3 ಫೂಟ್ 9 ಇಂಚಿ ಅಂದ್ರ ಹೈ ಜಂಪ್ ಜಿಗಿಬೇಕು ನೀವು.
ಈಗೆಲ್ಲ ನೀವು ಹೈಸ್ಕೂಲ್ದಾಗ ಮಾಡ್ತೀರಿ, ಡಿಗ್ರಿ ಕಾಲೇಜ್ನಾಗ ಮಾಡ್ತೀರಿ, ಎಲ್ಲ ನಿಮ್ಮ ಸ್ಪೋರ್ಟ್ಸ್ ಇಟ್ಟಿರ್ತಾರಲ್ಲ ಎಲ್ಲ ಆಡಿ ನೀವು ಎಲ್ಲ ಪ್ರಾಕ್ಟೀಸ್ ಇರ್ತೈತಿ. ಇಲ್ಲೂ ಆ ರೀತಿ ಇರ್ತಾರು. ಹೈ ಜಂಪ್ 3 ಫೀಟ್ 9 ಇಂಚ್ ಅಂದ್ರೆ 9 ಫೂಟ 9 ಇಂಚ್ ಒಳಗೆ ನೀವು ಹೋಗ್ಬೇಕು, ಹೈಟ್ ಜಂಪ್ ಆಗಬೇಕು. ನೆಕ್ಸ್ಟ್ ಇದ್ರ ಫಿಮೇಲ್ದವ್ರಿಗೆ ಎಷ್ಟು ಐತಿ ಅಂದ್ರೆ 3 ಫೂಟ್ ಓನ್ಲಿ, ಎಷ್ಟು 3 ಫೂಟ್ ಇಟ್ಟಾರು. ನೆಕ್ಸ್ಟ್ ಇದ್ರ ಲಾಂಗ್ ಜಂಪ್ ಇಟ್ಟಾರು. ಬಾಯ್ಸ್ಗಳು ಲಾಂಗ್ ಜಂಪ್ ಎಷ್ಟು ಯಾವ ರೀತಿ ಐತಪ್ಪ ಅಂದ್ರೆ 12 ಫೀಟ್ ಐತಿ. 12 ಫೀಟ್ ಲಾಂಗ್ ಜಂಪ್ ಜಿಗಿಬೇಕು ನೀವು. ನೆಕ್ಸ್ಟ್ ಅದ್ರಾಗ ಲೇಡೀಸ್ದವ್ರಿಗೆ ಎಷ್ಟು ಅಂದ್ರೆ 9 ಫೀಟ್ ಇಟ್ಟಾರು, ಅಂದ್ರೆ 9 ಫೂಟ ಲಾಂಗ್ ಜಂಪ್ ಐತಿ. ನೆಕ್ಸ್ಟ್ ಇಟ್ಟೆಲ್ಲ ನಮ್ದು ನಿಮ್ಗೆ RPF ಬಗ್ಗೆ ನೋಟಿಫಿಕೇಶನ್ ತಿಳಿಸ್ಕೊಟ್ಟೇನಿ. ಇದ್ರೊಳಗೆ SI ಬರೋದು ಡಬಲ್ ಸ್ಟಾರ್ ಬರ್ತೈತಿ, ನೆನ್ಪಿಟ್ಕೋರಿ ಮೊದಲು ನೀವು. ಇದ್ರ SI ಬರೋದು ಡಬಲ್ ಸ್ಟಾರ್ ನೆನ್ಪಿಟ್ಕೋರಿ. ಡಬಲ್ ಸ್ಟಾರ್ ಹಾಕೊಂಡ್ರೆ ನಿಮ್ದು ಹವಾನ ಬೇರೆ ಇರ್ತೈತಿ. ಮತ್ತೆ ಅಂತ ತಿಳ್ಕೊರಿ ನೀವು ಮೊದಲು. ಇದ್ರ ಟೋಟಲ್ ಪೋಸ್ಟ್ ಹೇಳಿ 250 ಇರ್ತಾವ ಹೇಳಿ. ಮತ್ತೆ ಸ್ಲ್ಯಾಬ್ಸ್ ಬಗ್ಗೆ ಹೇಳಿ, ನಿಮ್ಗೆ ಯಾವ ರೀತಿ PAT PST ಇರ್ತೈತಿ, ಫಿಸಿಕಲ್ ಯಾವ ರೀತಿ ಇರ್ತೈತಿ, ಮೆಡಿಕಲ್ ಯಾವ ರೀತಿ ಇರ್ತೈತಿ, ಸ್ಲ್ಯಾಬ್ಸ್ಗೆ ಎಕ್ಸಾಮ್ ಹೆಂಗೆ ಇರ್ತಾವೆ, ಕ್ವಶನ್ ಯಾವ ರೀತಿ ಬರ್ತಾವೆ, ಯಾವ ಮ್ಯಾಥ್ಸ್ ಬರ್ತೈತಿ, ರೀಸನಿಂಗು ಹಿಂಗೆ ಯಾವ ರೀತಿ ಬರ್ತಾವೆ, ಎಷ್ಟು ಕ್ವಶನ್ಕೋ ಏನೋ, ಮತ್ತು ನೆಗೆಟಿವ್ ಅದನ್ನು ಹೇಳಿ 1/3 ನೆಗೆಟಿವ್ ಐತಿ ಹೇಳಿ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನು ಮುಗಿಸಿದವ್ರು ಏನೈತಿ ಹೇಳಿ, ಎನಿ ಡಿಗ್ರಿ ಮುಗಿಸಿದವ್ರು ಸಹ ಅಷ್ಟೈತಿ. ಯಾವುದೇ ಆಗಲಿ BA ಆಗಲಿ BCom ಆಗಲಿ BS ಆಗಲಿ ಇಷ್ಟು ಪ್ರತಿಯೊಂದೊಂದು ಹೇಳೀನಿ. ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ ಹೇಳೀನಿ. ಫಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತೈತಿ, ಆಮೇಲೆ PET ಅಥವಾ PST ಇರ್ತೈತಿ. ನೆಕ್ಸ್ಟ್ DV ಇರ್ತೈತಿ, ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ನೆಕ್ಸ್ಟ್ ಮೆಡಿಕಲ್ ಇರ್ತೈತಿ. ಇದನ್ನೆಲ್ಲ ಹೇಳೀನಿ. ಮತ್ತು ಇದ್ರ ಟೋಟಲ್ ಫೀ ಇರೋದು ಎಷ್ಟೈತಿ, OBC WC ದವ್ರಿಗೆ ಎಲ್ಲ ಹೇಳೀನಿ 500 ರೂಪಾಯಿ ಇರ್ತೈತಿ. SC ST ದವ್ರಿಗೆ ಎಷ್ಟು ಇರ್ತೈತಿ ಅದರ ಅಂದ್ರೆ 250 ರೂಪಾಯಿ ಫೀ ಇರ್ತೈತಿ. ಇಷ್ಟೆಲ್ಲ ನಿಮ್ಗೆ RPF ಬಗ್ಗೆ ನೋಟಿಫಿಕೇಶನ್ ತಿಳಿಸ್ಕೊಟ್ಟೇನೆ. ಇನ್ನು ಮುಂದೆ ನೋಟಿಫಿಕೇಶನ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಪ್ರತಿಯೊಂದು ನೋಟಿಫಿಕೇಶನ್ ಬಂದು ಅಂದ್ರೆ ನಿಮಗೆ ಮೊದಲು ತಕ್ಷಣ ತಿಳಿಸ್ತಾನೆ. ನೀವು ಅದಕ್ಕೆ ನಿಮ್ಗೆ ತಕ್ಷಣ ಮೆಸೇಜ್ ಆಗಿ ಬರ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು. ಅದನ್ನು ಒಟ್ಟ ಮರ್ಯಾಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋ ಹೊಸರು ಬೇರೆ ಯಾರು ನೋಡಾಕ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ, ಶೇರ್ ಮಾಡ್ಕೋರಿ, ಲೈಕ್ ಮಾಡಿ, ಹಂಗೆ ಶೇರ್ ಮಾಡ್ಕೊ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಿರೋ ಗಂಟೆಯನ್ನು ಒತ್ತರ ಮಾತ್ರ ಅದನ್ನ ಮಟ್ಟ ಮರ್ಯಾಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇದ್ರಾಗ ಎಲ್ಲ ರೀತಿ ನಿಮ್ಗೆ ತಿಳಿಸ್ಕೊಟ್ಟೇನಿ. ಇನ್ನು ಮುಂದೆ ಬರುವಂಥ ನೋಟಿಫಿಕೇಶನ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಇಷ್ಟೆಲ್ಲ ನಂದು ವಿಡಿಯೋ ಬಗ್ಗೆ ನೀವು ಕೂತು ನೋಡಿದಕ್ಕಾಗಿ ತುಂಬ ಥ್ಯಾಂಕ್ಸು. ಇಷ್ಟು ಹೇಳಿ ನಾನು RPF ಬಗ್ಗೆ ನೋಟಿಫಿಕೇಶನ್ ಮುಗಿತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.